ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮಗೆ ಪೊಲೀಸ್ ವೆರಿಫಿಕೇಷನನ್ನು ಯಾವ ಥರ ಹಾಕಬೇಕು ಮತ್ತು ಅದೇ ರೀತಿ ಯಾರ್ಯಾರ ಒಂದು ಪೊಲೀಸ್ ವೆರಿಫಿಕೇಷನ್ನ ಯಾವ್ಯಾವ ಇದರಲ್ಲಿ ಹಾಕಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ಸೇವಾ ಸಿಂಧುನ ಓಪನ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಆಗಿ. ಸೊ ರಿಜಿಸ್ಟರ್ ಆಗಿ ಆದಮೇಲೆ ಲಾಗಿನ್ ಆಗಿ. ಸೊ ಲಾಗಿನ್ ಆಗೋದಕ್ಕೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಇವಾಗ ಫಸ್ಟು ರಿಜಿಸ್ಟರ್ ಆಗಬೇಕಂದ್ರೆ ಅದಕ್ಕೂ ಕೂಡ ಒಂದು ವಿಡಿಯೋ ಇದೆ, ನೀವು ನನ್ನ ಚಾನಲಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ವಿಡಿಯೋನ ನೋಡಿ. ಸೊ ಇವಾಗ ಇಲ್ಲಿ ನೋಡ್ಬೋದು ಪೊಲೀಸ್ ವೆರಿಫಿಕೇಷನ್ ಅಂತ ಸರ್ಚ್ ಮಾಡಿ. ಸೊ ಆವಾಗ ಇಲ್ಲಿ ನಿಮಗೆ ಇಷ್ಟು ಒಂದು 7 ಅಲ್ಲಿ ಪೊಲೀಸ್ ವೆರಿಫಿಕೇಷನ್ಸ್ ಬರುತ್ತೆ. ಸೊ ಹಾಗಂತಂದರೆ ನಾವು ಡ್ರೈವರ್ಗಳು ಯಾವ ರೀತಿಯಾಗಿ ಪೊಲೀಸ್ ವೆರಿಫಿಕೇಷನ್ನ ಹಾಕಬೇಕು, ಅದೇ ರೀತಿಯಾಗಿ ಕೆಲವೊಂದು ಕಂಪನಿಗಳು ಬರುತ್ತೆ, ಸಂಸ್ಥೆಗಳು ಬರುತ್ತೆ. ಸೊ ಅವರು ಯಾವ ಒಂದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ಗೆ ಹಾಕಬೇಕು. ನೆಕ್ಸ್ಟು ನಾವು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತೀವಿ. ಸೊ ಏರ್ಪೋರ್ಟ್ ಅವರು ಯಾವ ಒಂದು ಪೊಲೀಸ್ ವೆರಿಫಿಕೇಷನ್ಗೆ ಹಾಕಬೇಕು. ಅದೇ ರೀತಿಯಾಗಿ ಕೆಲವೊಂದು ಮದುವೆಗೆ ಆಗಿರ್ಬೋದು, ನೆಕ್ಸ್ಟು ಅಂದರೆ ಒಂದು ಮದುವೆಗೆ ಅಂತಲೇ ಒಂದು ಪೊಲೀಸ್ ವೆರಿಫಿಕೇಷನ್ ಕೂಡ ಬರುತ್ತೆ, ಅದನ್ನು ಕೂಡ ನೀವು ಹಾಕ್ಬೋದು. ನೆಕ್ಸ್ಟು ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೂ ಕೂಡ ಬರುತ್ತೆ. ಸೊ ಅವರು ಕೂಡ ಯಾವ ಒಂದು ಪೊಲೀಸ್ ವೆರಿಫಿಕೇಷನ್ ಹಾಕಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲಿಗೆ ಏನು ಮಾಡಿ ಅಂತಂದರೆ, ಪೊಲೀಸ್ ವೆರಿಫಿಕೇಷನ್ ಸರ್ಚ್ ಮಾಡ್ತಾರಪ್ಪ ಅಂತಂದರೆ ನಿಮಗೆ ಇಷ್ಟು ಡೀಟೇಲ್ಸ್ ಆಗಿ ಬರುತ್ತೆ. ಸೊ ಮೊದಲಿಗೆ ಯಾವ್ದು ಬರುತ್ತಪ್ಪ ಅಂತಂದರೆ, ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಫಾರ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಕ್ವೆಸ್ಟ್ ಡೈರೆಕ್ಟ್ಲಿ ಬೈ ಎಂಪ್ಲಾಯಿ ವೆರಿಫಿಕೇಷನ್. ಸೊ ಇಲ್ಲಿ ನೋಡ್ಬೋದು ಎಂಪ್ಲಾಯಿ ಅಂದರೆ ಗೌರ್ಮೆಂಟ್ ಎಂಪ್ಲಾಯಿಗಿತ್ತಪ್ಪ ಅಂತಂದರೆ ಫಸ್ಟದು ಹಾಕಬೇಕು. ಸೊ ನೆಕ್ಸ್ಟು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಫಾರ್ ಡೊಮೆಸ್ಟಿಕ್ ಸರ್ವೆಂಟ್ಸ್ ಆರ್ ಹೌಸ್ ಕೀಪಿಂಗ್. ಸೊ ಕೆಲವೊಬ್ಬರು ಒಂದು ಹೌಸ್ ಕೀಪಿಂಗ್ ಮತ್ತು ಡೊಮೆಸ್ಟಿಕ್ ಸರ್ವೆಂಟ್ಸ್ಗಳಿಗೆ ಏನಪ್ಪ ಅಂತಂದರೆ ಪೊಲೀಸ್ ವೆರಿಫಿಕೇಷನ್ನ ಕೇಳಿದ್ದಾರೆ. ಸೊ ಅವರು ಇದನ್ನು ಹಾಕ್ಬೋದು. ನೆಕ್ಸ್ಟು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಫಾರ್ ಟ್ರೈನಿಂಗ್ ಆರ್ ಅಪ್ರೆಂಟಿಸ್ಶಿಪ್ ಆಟ್ PSU ಆರ್ ಟ್ರೈನೀಸ್ ಆರ್ ವರ್ಕರ್ಸ್ ಆನ್ ಡೈಲಿ ವೇಜಸ್ ಆಟ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್. ಸೊ ಇವಾಗ ಏನಂತಂದರೆ ಕೆಲವೊಂದು ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ಒಂದು ಗೌರ್ಮೆಂಟ್ಗಳಲ್ಲಿ ಒಂದು ATS ಮಾಡ್ತಿರ್ತಾರೆ, ಅಂದರೆ ಅಪ್ರೆಂಟಿಸ್ಶಿಪ್ ಮಾಡ್ತಿರ್ತಾರೆ ಮತ್ತು ಟ್ರೈನಿಂಗ್ ಇರುತ್ತೆ. ಸೊ ಅವರಿಗೆ ಪೊಲೀಸ್ ವೆರಿಫಿಕೇಷನನ್ನು ಕೇಳ್ತಾರೆ. ಸೊ ಅವರು ಈ ಒಂದು ಪೊಲೀಸ್ ವೆರಿಫಿಕೇಷನನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಓನ್ಲಿ ಇನ್ಸ್ಟಿಟ್ಯೂಷನ್ಸ್ ಕಂಪನೀಸ್, ಅಂದರೆ ಕಂಪನೀಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ಗೆ ಈ ಒಂದು ಪೊಲೀಸ್ ವೆರಿಫಿಕೇಷನ್ನ ಹಾಕಬೇಕು. ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಫಾರ್ ಜಾಬ್ ವೆರಿಫಿಕೇಷನ್ ಅಂತಂದರೆ ಜಾಬ್ ರಿಲೇಟೆಡ್ ಒಂದು ಏನೇ ಇದ್ರೂ ನೀವು ಇಲ್ಲಿ ಹಾಕ್ಬೋದು, ಅಂತಂದರೆ ಡ್ರೈವರ್ಸ್ಗಳು ಕೂಡ ಇಲ್ಲೇ ಹಾಕ್ಬೋದು. ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಷನ್ PVC ಕೂಲಿ ಲೋಡರ್ ಕ್ಲಾಸ್ 4 ಸೆಕ್ಯೂರಿಟಿ ಸ್ಟಾಫ್ ಸೂಪರ್ವೈಸರ್ ಆಟ್ ಏರ್ಪೋರ್ಟ್. ಸೊ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿರೋಂಥವ್ರು ಕೂಡ ಈ ಒಂದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟನ್ನು ಹಾಕಬೇಕು. ನೆಕ್ಸ್ಟ್ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಫಾರ್ ಮ್ಯಾರೇಜ್. ಸೊ ಮದುವೆ ಸಂಬಂಧಕ್ಕೆ ಯಾವುದಾದ್ರೂ ವೆರಿಫಿಕೇಷನ್ ಕೇಳಿದ್ರು ಅಂತಂದರೆ ನೀವು ಈ ಒಂದು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಷ್ಟು ಆಲ್ಮೋಸ್ಟ್ ಒಂದು 7 ಒಂದು ಸರ್ಟಿಫಿಕೇಟ್ಸ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ವಿಡಿಯೋ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಯಾರ್ಯಾರಲ್ಲ ಯಾವುದ್ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸರ್ಟಿಫಿಕೇಟ್ಗೆ, ಸೊ ಯಾರ್ಯಾರಿಗೆ ಯಾವ್ದು ಅನ್ವಯವಾಗುತ್ತೆ ಸೊ ಅನ್ನೋದನ್ನು ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.